ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಸರ್ಕಾರದ ಮೇಲೆ ಒತ್ತಡ ತರುವುದಕ್ಕೆ ಮುಂದಾದ ಅಹಿಂದ ಸಂಘಟನೆಗಳು ಇವತ್ತು ಶೋಷಿತರ ಒಕ್ಕೂಟದಿಂದ ಮಹತ್ವದ ಸಭೆ ಕರೆದಿದ್ದಾರೆ. ಬೆಂಗಳೂರಿನ ಗಾಂಧಿನಗರದ ಕುರುಬರ ಸಂಘದ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ರಾಮಚಂದ್ರಪ್ಪ ಮಾವಳ್ಳಿ ನೇತೃತ್ವದಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ಸಂಘಟನೆಯ ಮುಖಂಡರುಗಳು ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕಾಂತರಾಜ್ ವರದಿ ಅನುಷ್ಠಾನಕ್ಕೆ ಒತ್ತಾಯ, ಸರ್ಕಾರದ ಮೇಲೆ ಒತ್ತಡವನ್ನು ತರಲಿದ್ದಾರೆ ಅಹಿಂದ ಒಕ್ಕೂಟ. ನಾನು ಆಗಲೇ ಹೇಳ್ತಾ ಇದ್ದೆ, ಒಕ್ಕಲಿಗ ಸಮುದಾಯದವರು ಕಾಂತರಾಜ ವರದಿ ಯಾವುದೇ ಕಾರಣಕ್ಕೂ ಬೇಡ, ನಾವು ಒಪ್ಕೊಳ್ಳಲ್ಲ ಅಂತಿದ್ರು. ಬಟ್ ಅಹಿಂದ ಒಕ್ಕೂಟ ಕಾಂತರಾಜ ವರದಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಒಂದಷ್ಟು ರೀತಿಯಾದಂಥ ಏರುಪೇರು ಅಥವಾ ಆರೋಪ ಪ್ರತ್ಯಾರೋಪ ಇದೆಲ್ಲದಕ್ಕೂ ಕೂಡ ಕಾರಣ ಆಗಬಹುದು. ಕೆಲವರು ಅದೇ ವರದಿ ಬೇಕು ಅಂತ ಪಟ್ಟು ಹಿಡಿದ್ರೆ, ಇನ್ನು ಕೆಲವರು ಬಿಲ್ಕುಲ್ ಆ ವರದಿ ಬೇಡ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಸರ್ಕಾರಕ್ಕೆ ತೀರಾ ಹೊರೆ ಆಗ್ಬೋದು, ತಲೆಭಾರ ಆಗಬಹುದು. ಹೆಂಗಪ್ಪ ಇದನ್ನು ಬ್ಯಾಲೆನ್ಸ್ ಮಾಡೋದು ಅಂತ. ಇನ್ನೊಂದು ಕಡೆಯಲ್ಲಿ ಲಿಂಗಾಯತರ ಸಭೆ ಒಂದು ಬಾಕಿ ಇದೆ. ಲಿಂಗಾಯತರ ಸಭೆಯಲ್ಲಿ ಅವ್ರಿಗೇನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅವರ ತೀರ್ಮಾನವೂ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಎಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ ಅಂತ ಅಂದರೆ ಮತ್ತೆ ಇಲ್ಲಿ ಹಿನ್ನಡೆ ಆಗೋದು ಟೋಟಲ್ ಆಗಿ ನಾವು ನೋಡಿದಾಗ ಇದೇ ಸರ್ಕಾರಕ್ಕೇನೆ. ಈಗ ಸಮುದಾಯವಾರು ನಾವೇ ಗೆಲ್ಲಬೇಕು ಅಥವಾ ನಾವು ಹೇಳಿದಾಗಬೇಕು ಅಂತ ಸಮುದಾಯವಾರು ನಾಯಕರು ಗೆಲ್ಲೋಕ್ಕೆ ಹೊರಟ್ರೂ ಹಿನ್ನಡೆ ಆಗೋದು ಯಾರಿಗೆ? ಅವರದ್ದೇ ಸರ್ಕಾರಕ್ಕೆ. ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಕ್ಲೈಮ್ಯಾಕ್ಸ್ ಹಂತಕ್ಕೆ ನಾಳೆ ಬಂದುಬಿಡ್ತಾರಾ ಅದನ್ನು ಗೆಸ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಅದು ಎಷ್ಟು ಈಸಿ ಆದಂಥ ಮ್ಯಾಟರ್ ಅಲ್ಲ. ನಾಳೆನೇ ಫೈನಲ್ ಮಾಡಿ ಎಲ್ಲರ ನಿರ್ಧಾರ ತೆಗೆದುಕೊಂಡು ಓಕೆ ಇವ್ರಿಗೆ ಹೀಗೆ ಇವ್ರಿಗೆ ಹೀಗೆ ಮಾಡಿಬಿಡೋಣ. ಈ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರೋದು ಅಷ್ಟು ಸುಲಭದ ಕೆಲಸ ಈ ಜಾತಿ ಜನಗಣತಿಯ ವಿಚಾರದಲ್ಲಿ ಇಲ್ಲ. ದೊಡ್ಡ ತಲೆನೋವು ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಈಗ ನಮಗೆ ಕಾಣಿಸ್ಕೊಳ್ತಾ ಇದೆ. ಪ್ರತ್ಯೇಕವಾದಂಥ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಏನೇನು ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಒಂದು ನಿರ್ಧಾರಕ್ಕೆ ನಾವು ಬದ್ಧರಾಗಿರಬೇಕು ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ಒಬ್ಬರು ಒಂದು ವರದಿ ಬೇಕು ಅಂತಿದ್ದಾರೆ, ಇನ್ನೊಬ್ರು ಇನ್ನೊಂದು ವರದಿ ಬೇಡ ಅಂತ ಹೇಳ್ತಿದ್ದಾರೆ, ಕೆಲವರು ಇದು ಯಾವುದೂ ಬೇಡ ಅಂತ ಅಂತಿದ್ದಾರೆ, ಕೆಲವರು ಇದೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗ 4ರಿಂದ 5 ರೀತಿಯಾದಂಥ ನಿರ್ಧಾರಗಳು ಕಣ್ಮುಂದೆ ಕಾಣಿಸ್ತಾ ಇದೆ. ಇದೆಲ್ಲವೂ ನಾಳೆ ಚರ್ಚೆ ಆಗುತ್ತೆ. ಬಹು ಹೊತ್ತುಗಳ ಕಾಲ ಚರ್ಚೆ ಆಗಬಹುದು. ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನ ಏನು ಅನ್ನೋದು ಈಗ ಕುತೂಹಲ. ಆದರೆ ಒಂದಂತೂ ಇಲ್ಲಿ ಖಾತ್ರಿ, ಆ ತೀರ್ಮಾನದಿಂದ ಎಲ್ಲರೂ ಸುಮ್ಮನಾಗ್ತಾರೆ ಅಥವಾ ಎಲ್ಲರನ್ನೂ ಒಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಸಾಧ್ಯ ಆಗೋದಿಲ್ಲ. ಜಾತಿ ಗಣತಿ